ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದೀರಿ ಸರ್. ಮತ್ತೆ ನಾಳೆ ರೆಬಲ್ಸ್ ಎಲ್ಲ ಮೀಟಿಂಗ್ ಸೇರ್ತಾ ಇದ್ದಾರೆ. ರೆಬಲ್ಸ್ ಅಂತ ಕರಿಬೇಡಿ, ನೀವ್ ಯಾಕೆ ಮಾಡ್ತಾರೆ? ಅದೇ ಒಳಗೆ ಏನು ಪಕ್ಷ ದೃಷ್ಟಿಯಿಂದನೂ ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಪಕ್ಷ ಸಂಘಟಿಸಬೇಕು ಅಂತ ಕೂಡ ಚರ್ಚೆ ಆಗ್ತದೆ. ಹಾಗಾಗಿ ರೆಬಲ್ಸ್ ಸೀಮಿತ ಮಾಡ್ಬಿಡ್ತೀವಿ ಏನನ್ನ ನೋಡೋಣ. ಒಂದ್ ಹೇಳ್ತೇನೆ ಮಾಧ್ಯಮದ ಸ್ನೇಹಿತರಿಗೆ, ಕರ್ನಾಟಕದಲ್ಲಿ ಇನ್ನೂ ಕೂಡ ರಾಜ್ಯದ ಅಧ್ಯಕ್ಷರು ಮರು ನೇಮಕಾತಿನೋ ಅಥವಾ ನೇಮಕಾತಿನೋ ಅಥವಾ ಆಯ್ಕೆ ಆಗಿಲ್ಲ ಅಂತೇಳಿ ನೀವು ಗೊಂದಲದಲ್ಲಿದ್ದೀರಿ. ನಾನಂತೂ ಆ ಗೊಂದಲದಲ್ಲಿಲ್ಲ. ಮತ್ತೆ ಕರ್ನಾಟಕ ಒಂದೇ ಅಲ್ಲ, ಇಲ್ಲಿಯವರೆಗೂ ಕೇವಲ 10 ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಿದೆ. ಬೇರೆ ರಾಜ್ಯದ ಅಧ್ಯಕ್ಷರ ಆಯ್ಕೆ ಇನ್ನೂ ಕೂಡ ಆ ಪ್ರಕ್ರಿಯೆ ಮುಗಿದಿಲ್ಲ. ನಮ್ಮ ರಾಜ್ಯದಲ್ಲಿ ಸುಮಾರು 23-25 ಜಿಲ್ಲಾಧ್ಯಕ್ಷಗಳು ನೇಮಕಾತಿ ಈಗಾಗಲೇ ಆಗಿದೆ. ಒಂದು ಅಭ್ಯಂತರ ಇಟ್ಟಿದ್ರೆ ನಿಮಗೆ ಗೊತ್ತಿದೆ ಕಾರಣಗಳೇನು ಅಂತೇಳಿ. ಉಳಿದಂತ ಬಾಕಿ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು ಆ ಒಂದು ಪ್ರಕ್ರಿಯೆ ಇನ್ನೊಂದು 2-3 ದಿನದಲ್ಲಿ ಮುಗೀತದೆ. ಆ ಎಲ್ಲ ಒಂದು ಪಟ್ಟಿಯನ್ನು ದೆಹಲಿಗೆ ಕಳಿಸ್ಕೊಡ್ತೇವೆ ವರಿಷ್ಠರಿಗೆ. ತದನಂತರ ಎಲ್ಲವೂ ಕೂಡ ಮುಂದುವರಿತದೆ. ಆಗ್ಬಹುದು ಅಂತ ಹೇಳಿಲ್ಲ, ಹಾಗೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರು ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿ ಮಾಡುವ ಯಾವುದಾದ್ರೂ ಸಾಧ್ಯತೆಗಳನ್ನು ಫಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಆಡಳಿತ ಪಕ್ಷದಲ್ಲಿ ಯಾವ ರೀತಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗ್ತದೆ ನೀವು ಕಾದ್ ನೋಡಿ. ಮುಂದಿನ ಪ್ರಶ್ನೆ ಮುಂದೆ ಉತ್ತರ ಕೊಡ್ತೇನೆ. See, India is a rich country with its own culture, religion and everything. More than 55 crore people are Hindus. They have visited Kumbh Mela, Prayagraj. So it simply says, in spite of technology era, even today people have complete faith in Hinduism.